ಅಂತಾರಲ್ಲ ಪೂರ್ತಿ ಇವತ್ತು ಬಣ್ಣ ಅವ್ರ ಮದುವೆ ಎಲ್ಲಾರು ಹೋಗ್ಬಿಡ್ತಾರೆ ಬಾಜು ಅವ್ರ ಮದುವೆ ಎಲ್ಲಾರು ಹೋಗ್ಬಿಡ್ತಾರೆ ಬಾಜು ಯಾಕಂದ್ರೆ ಎಲ್ಲಾರ್ಗು ಇಷ್ಟ ನಮ್ಮ ಅಣ್ಣ ಬಂದು ರಾಜು ಹೋಗಿ ಸರ್ ಬಿಡಿಸಿದರೆ ಲಕ್ಷ್ಮೀ ದೇವ್ ಅಮ್ಮ ಯಾಕೆ ಕಾಂಪಿಟೇಷನ್ ಮಾಡೋಣ ಅಂತ ಚೆನ್ನಾಗಿ ಆ ರೀತಿ ಸೂಪರ್ ದೀಪ ಯಾವಾಗ ಓದ್ಲಿಕ್ಕೆ ಇರ್ತದೆ ಒಂದು ನಾಳೆ ಆವಾಗ ಆಚಾರ ಇವ್ರದ್ದು ಆಗ್ಬಿಡ್ಲಿ ಲಕ್ಷ್ಮೀ ಬಾಬು ಯಾರು ಎಲ್ಲೋರೆ ಚೆನ್ನಾಗಿ ಬಿಡಿಸಿದ್ರೆ ಅದ್ಭುತವಾಗೈತೆ ತುಂಬಾ ಚೆನ್ನಾಗಿದೆ ಅವರೇ ಬಿಡಿಸಿದ್ದು ಅಲ್ಲ ಕಣ ನೀವು ಬಿಡಿಸಿದ್ರೆ ಅಕ್ಕ ಬಿಡಿಸಿದ್ದು ಮಕ್ಕಳು ಬಂದು ಒಂದು ಹೆಣ್ಮಕ್ಳು ನೀವು ಖುಷಿರಲ್ಲ ಭಾರಿ ಖುಷಿ ಆಯ್ತು ಎಷ್ಟು ಚಿಕ್ಕಿದ್ದೀವಿ ಜೇಬು ಗಂಡ್ಮಕ್ಳು ಸೂಪರ್ ರಂಗೋಲಿ ಬಿಡಿಸ್ತಾರೆ ಅಂತ ತೋರಿಸಿರೋದೇ ನಮ್ಮ ಅಣ್ಣ ಲಕ್ಷ್ಮೀ ಬಾಬು ಅಣ್ಣ ತುಂಬಾ ಬ್ಯೂಟಿಫುಲ್ ಆಗಿ ಬಿಡಿಸಿದ್ದೀರಾ ನೀವು ಬ್ಯೂಟಿಫುಲ್ ಆಗಿದ್ದೀರಾ ಬ್ಯೂಟಿಫುಲ್ ಆಗಿರೋದು ರಮಲ ಮಾತಾಡ್ತಾರೆ ಅಲ್ಲ ಏನು ಬ್ಯೂಟಿಫುಲ್ ಆಗಿ ತುಂಬಾ ಚೆನ್ನಾಗಿದೆ ಕಲರ್ಫುಲ್ ಆಗಿದೆ ಕಲರ್ಫುಲ್ ಆಗಿ ನಮ್ಗೆ ಬರ್ತಾ ಇದೆ ಎಲ್ಲರೂ ತುಂಬಾ ಚೆನ್ನಾಗಿದೆ ನಮ್ಮ ಬಾವಂಗೆ ಹೇಳಿದೆ ಲಕ್ಷ್ಮಿ ಲಕ್ಷ್ಮಿ ಅಂತ ಹೇಳ್ತಿರೋದು ಸಂತೋಷ ತುಂಬಾ ಸಕ್ಕರ ಬಿಡ್ತಾರೆ ಚೆನ್ನಾಗಿ ಬಿಡಿಸಿದ್ರೆ ಕೈವಾಡ ಅಂತ ಹೇಳಿ ಬಿಟ್ಟಿಲ್ಲ ನಮ್ಮ ಲಕ್ಷ್ಮಕ್ಕ ಮಾತಾಡ್ತಿದ್ದ ಹೇಳಕ್ಕ ಅಲ್ಲ ಈ ರಂಗೋಲಿ ಬಗ್ಗೆ ಏನಂತಂದ್ರೆ ಇವತ್ತು ನಾವೆಲ್ಲ ಬಂದಿದ್ದೀವಿ ಇಲ್ಲೊಂದು ರಂಗೋಲಿ ಹಬ್ಬ ನಡೀತಿದೆ ಬಸವರಾಜನ ನಮ್ಮೆಲ್ಲರೂ ಕರೆಸಿದ್ದಾರೆ ಭಾರಿ ಖುಷಿ ಆಗ್ತಿದೆ ರಂಗೋಲಿ ಬರೀ ರಂಗೋಲಿ ಅಲ್ಲ ರಂಗೋಲಿ ಹಬ್ಬ ಆಗ್ತಿದೆ ಏನ್ ಅನಿಸ್ತೈತಕ್ಕ ತುಂಬಾ ಖುಷಿ ಆಗ್ತಿದೆ ಈ ತರ ಒಂದು ಕಾರ್ಯಕ್ರಮ ನಮ್ಮ ಕನಕಪುರ ತಾಲೂಕು ರಾಮನಗರ ಜಿಲ್ಲೆಯಲ್ಲಿ ನಡೀತಾ ಇರೋದು ನಮ್ಮೆಲ್ಲ ಹೆಣ್ಮಕ್ಳಿಗೂ ತುಂಬಾ ಖುಷಿ ಕೊಡುತ್ತೆ ಯಾಕಂದ್ರೆ ಎಲ್ಲರೂ ಅವ್ರವ್ರ ಮನೇಲಿ ಇರ್ತಾರೆ ಈ ತರ ಒಂದು ಕಾಂಪಿಟೇಷನ್ ಇದ್ದಾಗ ನಾವೆಲ್ಲ ಒಟ್ಟಿಗೂಡಿ ಈ ತರ ರಂಗೋಲಿ ಬಿಡಿಸಿ ಖುಷಿ ಪಡ್ತೀವಿ ಆ ಟೈಮಲ್ಲಿ ಎಲ್ಲಾರನ್ನೂ ನೆನೆಸ್ಕೋಬೇಕು ನಾವು
ಡಿ.ಕೆ. ಸುರೇಶ್ ಸರ್ ಆಗಿರ್ಬೋದು, ಶಿವಕುಮಾರ್ ಸರ್ ಆಗಿರ್ಬೋದು, ಈ ತರ ಒಂದು ಅವಕಾಶನ ನಮ್ಗೆ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಈ ಒಂದು ರಂಗೋಲಿ ಕಲೆ ಅನ್ನೋದು ಹಳ್ಳಿ ಹೆಣ್ಮಕ್ಳಾಗ್ಲಿ ಸಿಟಿ ಹೆಣ್ಮಕ್ಳಾಗ್ಲಿ ಇವಾಗ ಏನಾಗಿದೆ ಫ್ಯಾಷನ್ ಆಗ್ಬಿಟ್ಟು ಎಲ್ಲ ಮಿಷಿನ್ಗಳು ಬಂದಿದೆ ರಂಗೋಲಿ ಬಿಡಿಸೋದಕ್ಕೆ. ಆ ಮಿಷಿನ್ ಬಿಡ್ತಾ ಇದ್ದಾರೆ. ಆದ್ರೆ ಅದಾಗಬಾರ್ದು. ಪ್ರತಿದಿನ ಹೆಣ್ಮಕ್ಳು ಬೀದಿ ಬಂದು ಮನೆ ಬಗ್ಗೆ ರಂಗೋಲಿನ ಬಿಟ್ಟು ನಮ್ಮ ಹಳ್ಳಿಯ ಸಂಸ್ಕೃತಿನ ಬೆಳೆಸಬೇಕು ಉಳಿಸಬೇಕು ಅಂತ ನಮ್ಮ ಡಿ.ಕೆ. ಸುರೇಶ್ ಅವರು ಕಾನ್ಸೆಪ್ಟ್ ಮಾಡಿ ಕನಕಪುರದಲ್ಲಿ ಇಟ್ಟಿದ್ರು. ಆದ್ರೆ ಇವತ್ತು ಹಳ್ಳಿಗೂ ತಲುಪಬೇಕು, ಕನಕಪುರ ಸುತ್ತಮುತ್ತ ಇಡೀ ಕರ್ನಾಟಕದಲ್ಲಿ ಬಿಡಿಸಬೇಕು ಅಂತ ಅವ್ರು ಮಾಡುವ ಒಂದು ಪ್ಲಾನ್ ಇದೆಯಲ್ಲ, ನಿಜಕ್ಕೂ ಇದು ಬರೀ ರಂಗೋಲಿ ಸ್ಪರ್ಧೆ ಅಲ್ಲ, ಒಂದು ಕ್ರಾಂತಿ. ಏನಂತ ಸರ್ ಆಗ್ಲಿ ಅನ್ನೋದು ನಮ್ಮೆಲ್ಲರ ಆಸೆ. ನೋಡಿ, ಯಾರು ಹೇಳ್ಕೊಟ್ಟಿಲ್ಲ, ಮನಸ್ಸಿಂದ ಬರ್ತಾ ಇರಲ್ಲ. ಬರಲಿ ನಮ್ಮ ಡಿ.ಕೆ. ಸುರೇಶ್ ಒಂದು ಜೋರ ಚಪ್ಪಾಳೆ ಬನ್ನಿ. ಅಲ್ಲ, ಅವರೇ ಬಿಡೋದು ಚೆನ್ನಾಗಿದೆ. ಅಕ್ಕ ಮಾತಾಡ, ನಮ್ಮ ಭಾಗ್ಯಮ್ಮ ಜೊತೆ. ಭಾಗ್ಯಮ್ಮರೇ, ಭಾಗ್ಯದ ಲಕ್ಷ್ಮೀ ಬರಮ್ಮ, ಲಕ್ಷ್ಮೀ ಇದ್ದಾರೆ, ಇದು ಭಾಗ್ಯಮ್ಮ ಇದ್ದಾರೆ. ಇದು ಎಷ್ಟಕ್ಕಿದ್ದು ನಿಮ್ಮ ಕುಟುಂಬ ಆನಂದಮಯವಾಗಿರಲಿ, ಇದೇ ತರ ಬಣ್ಣಗಳು ನಿಮ್ಮ ಜೀವನದಲ್ಲೂ ಇರಲಿ. ಅದ್ರಲ್ಲಿ ಬೇರೆ ಅಂಜನಾ ಉಮೇಶ್ ಅವರು ಅದ್ಭುತ. ವಿಶೇಷವಾಗಿ ರಾಗಿನ ಮೊಳಕೆ ಹೊಡೆದಿದೆ. ಎಲ್ಲ ಜಮಣಿ, ಶಿವಸಮಣಿ, ಚಂದನ, ಶ್ವೇತನ, ಗೌರಮ್ಮ, ಕನಕೋತ್ಸವ 2026 ಶ್ವೇತಕ್ಕ ಇವೇನಾ? ಮತ್ತೆ ಬಂದ್ರೆ ಹೋಗ್ತೇವೆ. ಅದು ಎಲ್ಲಾ ಊರಲ್ಲಿ ಈ ತರ ಕಾನೂನು ಸಿಕ್ಕರೆ ನಿನ್ನೆ ತಡೆ ವರ್ಷ ಬಿಡಿಸಿದ್ದ. ಗಾಳಿ ಬಡ ಹೊಡೆಯುತ್ತೆ ಗೊತ್ತಾ? ಗಾಳಿ ಬಡ ಹೊಡೆಯುತ್ತೆ ಗೊತ್ತಾ? ಆದ್ರೆ ನಮ್ಮ ದೇಶದ ನಿಜವಾದ ಹೀರೋ, ನಮ್ಮ ದೇಶದ ಬೆನ್ನೆಲುಬು ಒಬ್ಬ ರೈತ. ಅಣ್ಣ ಅಣ್ಣ, ಊರು ತುಂಬಾ ದೊಡ್ಡದಿದೆ ಅಣ್ಣ. ಹೌದಾ? ಹಂಗಾದ್ರೆ ಹಂಗೆ ಊಟ ಕೊಡ್ಬಿಡಿ, ಹಂಗೆ ಹೊಂಟೋಗಿ ಅಂತ ಹುಷಾರ್ ಕಾಲ ಮೇಲೆ ಬಿಡು ಮಗ. ಹೆಮ್ಮೆ ಅನಿಸ್ಬೋದು. ಅಲ್ಲಿ ನಮ್ಮ ಚಿಗಪ್ಪಂದು ಒಂದಿದೆ ಅಕ್ಕ, ಬರ್ಲಾ? ತುಂಬಾ ಚೆನ್ನಾಗಿ ಬಿಡಿಸಿದ್ರ, ತುಂಬಾ ಚೆನ್ನಾಗೈತೆ. ಬನ್ನಿ ಹಂಗೆ ಹೊಡ. ಒಳ್ಳೆ ಕಲರ್ ಬಂದೆ ಅಕ್ಕ ಬಿಡಿಸ್ತಾ ಚೆನ್ನಾಗೈತೆ. ಶಿವಲಿಂಗಮ್ಮ ಹೇಳಿದೆ. ಕನಕಪುರ ತಾಲೂಕಿನ ಗಾಣಾಳು ಗ್ರಾಮಕ್ಕೆ ನಮ್ಮ ತಮ್ಮ ಹೆಸರು ಇಂಟ್ರೊಡ್ಯೂಸ್ ಮಾಡಿಕೊಂಡು ಹೇಳಿ.
ನಾನು ರಮೋಲಾ ಅಂತ ಇವತ್ತು ಕನಕಪುರಕ್ಕೆ ಬಂದು ಸಖತ್ ಖುಷಿ ಆಯ್ತು. ಅಯ್ಯೋ ನನ್ನ ಎಂಟಿ ಇಂಪಾರ್ಟೆಂಟ್ ಕಾರಣ ತಪ್ಪಿಸ್ಕೊಂಡ್ಬಿಟ್ಟು ಆ ಬೆಟ್ಟ ಬಿಡ್ದಿಂದ ಹಂಗೇ ನಡ್ಕೊಬ ಅಂತಾರೆ. ಏನ್ ಗೊತ್ತಾ, ಆ ಒಂದು ಇದು ಇಲ್ಲ. ಶಿವಕ್ಕ, ಕವಿತಕ್ಕ, ಪ್ರೇಮಕ್ಕ, ರಮ್ಯಕ್ಕ, ಜಯಮ್ಮ, ಶಿವಮಕ್ಕ, ಪುರುಷಿದ್ದಮ್ಮ, ಲಕ್ಷ್ಮಕ್ಕ, ಕನಕೋತ್ಸವ, ಅನ್ನಭಾಗ್ಯ, ಗೃಹಶ್ರೀ, ಗೌರಮ್ಮ, ಜಯಮ್ಮ, ಆಮೇಲೆ ಸತ್ತಮ್ಮ, ಈ ಸಕಾರ ಇದ್ರು. ತುಂಬಾ ಚೆನ್ನಾಗಿ ಮುಗಿಸಿದ ಕ್ರಮ ಅದ್ಭುತವಾಗಿ. ಯಾರು ಮೀನಾಕ್ಷಕ್ಕಂದು ಚೆನ್ನಾಗಿತ್ತು ಕಣಕ್ಕ, ತುಂಬಾ ಚೆನ್ನಾಗೈತೆ. ನಮ್ಮ ಮಾಜಿ ಚೇರ್ಮನ್ ಅವ್ರ ಮನೆಯದು ತುಂಬಾ ಚೆನ್ನಾಗಿ ಮುಗಿಸಿದ್ರು ನೋಡಿ. ಬಟ್ ಅದು ನೋಡಕ್ಕೆ ಒಂಥರ ರಿಯಲ್ ಫೋಟೋ ಇರುತ್ತೆ, ರಂಗೋಲಿ ಅಂತ ಅನಿಸ್ತಾನೆ ಇಲ್ಲ ನೋಡಿ. ರಿಯಲ್ ಚಿತ್ರ ಬಿಡಿಸಿರೋದು ಇದೆ. ಮಾತಾಡ್ತಿದ್ರು ಆಗ್ಲೇ ಅಂದ್ರು, ಅಣ್ಣ ಇವತ್ತು ಗಾನಾಳೂರಲ್ಲಿ ಫುಲ್ಲು ಎಲ್ಲ ಬಣ್ಣಗಳು ಕಲರ್ಫುಲ್ಲು, ಇವತ್ತು ಗಾನಾಳೂರಲ್ಲಿ ಎಲ್ಲ ಹುಲ್ಲು ಬಣ್ಣಗಳೆಲ್ಲ ಕಲರ್ಫುಲ್ಲು. ಬಟ್ ನಮ್ಮ ಮೀನಾಕ್ಷಿ ಅವ್ರು ಮಾತ್ರ ಬಿಡಿಸಿರೋ ಚಿತ್ರ ಫುಲ್ಲು ಬ್ಯೂಟಿಫುಲ್ಲು, ತುಂಬಾ ಬ್ಯೂಟಿಫುಲ್ ಆಗಿ ಸಕ್ಕತ್ತಾಗಿದೆ. ರಿಯಲ್ ಫೋಟೋ ತರ 3D ಫೋಟೋ ತರ ಬಿಡಿಸಿದ್ದೀರಾ, ಸೂಪರ್. ದೇವಮ್ಮ ಅಣ್ಣ ಅಲ್ಲಿ ಪ್ರಿಯ ಬಿಡಿಸಾರೆ ಕಾಳಮ್ಮ, ಅದ್ರಲ್ಲಿ ಕಲರ್ ಬಿಡಿಸಾರೆ ದೇವಮ್ಮ. ಪುಷ್ಪಲತಾ ಅವರು ಇವರು ಅಷ್ಟೇ ಮೊಳಕೆಗಳೆಲ್ಲ ಹಾಕಿದ್ದಾರೆ ಅಲ್ಲಿ ನೋಡಿ, ಚೆನ್ನಾಗಿದೆ. ಮಾದೇವಿ, ಸಿದ್ದಮ್ಮ, ಗೀತಾ ನಾಗರಾಜು ಕಲರ್ಫುಲ್ ಆಗಿದೆ. ಇದು ಗೀತಾ ನಾಗರಾಜ್ ಫುಲ್ಲು ಬಣ್ಣಗಳಿದೆ. ಗೌರಮ್ಮ, ಅರುಣ, ಶಿಲ್ಪ, ಶಿವಮ್ಮ ಸೂಪರ್. ಶಿವಮ್ಮ ಅವರು ಅಷ್ಟೇ ಫುಲ್ಲು ತುಂಬಾ ಚೆನ್ನಾಗಿದೆ. ಎಲ್ಲ ಮಾತು ಕೊಡಿದಾರ ಇದು ಅರ್ಧ ಆಯ್ತದೆ. ಏನು ಮಾತು ಕೊಡಿದಾರ ನೀವೇ ಹಿಂಗೆಲ್ಲ ಆಡಿದ್ರೆ ಈಗ ಅರ್ಧ 50 ಕಳಿಸ್ಬಿಟ್ಟು ಅಲ್ಲ ನಮ್ಮ ಕೇರಿಲೆಲ್ಲ ಮಾಡಿದ್ರ ತಮ್ಮಯ್ಯ ತಾನೆ ಸೈಟು ಗಾಡಿ ಇದೆ.
ಅಕ್ಕ ಆರಾಮ ಆರಾಮ ನಗ್ನಂತ ಖುಷಿ ಖುಷಿಯಾಗಿರಿ ಇಲ್ಲೆಲ್ಲ ಹಬ್ಬ ಮಾಡ್ತಾವ್ರೆ. ಬನ್ನಿ ಬರಪ್ಪ ಬರ್ರಿ. ಬರೀ ಅವಾಜ್ ಬೇಕು ಅಂತ ನಾವಾಗ ಮಾಡಿಸ್ಬಿಟ್ರೆ 9342 844. ಚೆನ್ನಮ್ಮ ಏನ್ ಮಾಡಪ್ಪ ಅವ್ರು ಜಡಿಸ್ತಾನೆ, ಏನ್ ಮಾಡಾಗ್ತಾನೆ. ಬಸವರಾಜ ಆ ಕಡೆ ಹೋಗಿ. ಎಲ್ರು ಬರ್ತಾರೆ ಬಡ್ಡಿ, ಆದ್ರೆ ಸೂಪರ್ ಆಗಿದೆ ನಮ್ಮ ಮಾಳಿಗೆ ನೋಡೋದು ದೊಡ್ಡಿ. ಹೆಂಗೆ ಗುರು? ಆ ಕಡೆ ಹೋಗ್ರಿ. ಗೃಹಲಕ್ಷ್ಮಿ ಭಾಗ್ಯ ಜ್ಯೋತಿ ಮತ್ತೆ ಅನ್ನ ಭಾಗ್ಯ ಯೋಜನೆ ಎಲ್ಲ ನಮ್ಗೆ ಮಂಜು ಸಿಎಂ ಆಗ್ಬೇಕು ಅಂತ ಕೇಳ್ಕೊತೀನಿ. ಕೇಳಿಸ್ತಾ ಇಲ್ಲ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಇದೇ ಸಪೋರ್ಟ್ ನಾಯಕರು ಅವರಿಗೆ ಸಿಕ್ಕಿರೋ ತರ ಸವಲತ್ತು ಇಡೀ ಕರ್ನಾಟಕ ಸಿಗ್ಬೇಕು ಅಂತ ಕೇಳ್ಕೊತೀನಿ. ಹಾಗಾಗಿ ಥ್ಯಾಂಕ್ ಯು. ಚೆನ್ನಾಗಿದೆ. ಎಲ್ರಿಗೂ ಇಷ್ಟ ಗೋಡ, ಆದ್ರೆ ಮಾಳಿಗೆ ತೊಟ್ಟಿಲಿದ್ದರೆ ನಮ್ಮ ಮಾಳಿಗೆ ಗೌಡ. ಮಳೆ ಬರೋಕ್ಕಿಂತ ಮುಂಚೆ ಬರುತ್ತೆ ಮೋಡ, ಮಳೆ ಬರೋಕ್ಕಿಂತ ಮುಂಚೆ ಬರುತ್ತೆ ಮೋಡ. ನಮ್ಗೆಲ್ಲ ಇಷ್ಟ ನಮ್ಮ ಅಣ್ಣ ಮಾಳಿಗೆ ಗೌಡ. ರಂಗೋಲಿಯಿಂದ ಕಲರ್ಫುಲ್ ಆಗಿದೆ ಎಲ್ಲ ಊರು. ಎಲ್ಲರೂ ಯಾವತ್ತಿದ್ರು ನಮ್ಮವರು. ಇದೇ ಖುಷಿನಲ್ಲಿ ಎಕ್ಸೈಟ್ ಆಗ್ತಾರೆ. ಎಲ್ಲರೂ ಸೂಪರ್ ಕಲರ್ಫುಲ್ ಆಗಿದೆ ರಂಗೋಲಿ ಅಂತ ರಜೆ ಬರಕ್ ಬಂದ್ರ ಇಲ್ಲ ಮೈ ಕಿತ್ಕೊಳಕ್ ಬಂದ್ರಿ ಅಂತ. ಅಣ್ಣ ಅಣ್ಣ, ನನ್ನ ಹೆಸರು ತುಕಾಲಿ, ಮಾಳಿಗೆ ಗೌಡ.
ಕಥೆ ಮಾತಾಡ್ತಿದ್ರೆ ಯಾಕೆ ರಾಜ್ ಗೊತ್ತಲ್ಲ ಬರ್ರಿ ಹೇಳು ಬರ್ರಿ ತಗೊಳ್ರೆ ಬನ್ನಿ ವೆಂಕಟೇಶಣ್ಣ ಬನ್ನಿ ಮೇಡಮ್ ಬಹುಮಾನ ಲಕ್ಷ್ಮೀ ಪುಟ್ಸ್ವಾಮಿ ಹಂಗೋಗಿ ನೋಡಿ ಈ ಕಡೆ ನೋಡಿ ದ್ವಿತೀಯ ಬಹುಮಾನ ಲಕ್ಷ್ಮೀ ಗೆಡ್ಡೆಕೆರೆ ಅವರು ಗೋಪಾಲಣ್ಣ ಯಾರು ಇದ್ದಾರೆ ನೋಡಿ ಗೆಡ್ಡೆಕೆರೆ ರಿಸೀವ್ ಮಾಡ್ಕೊಡ್ರಿ ಅವ್ರು ಕೊಡ್ಬೇಕು ಬನ್ನಿ ಅಕ್ಕವ್ರ ಇದೇನಾ ಇದೆಯಲ್ಲ ಇದೆಯಲ್ಲ ಈ ಕಡೆ ನೋಡಿ ನಾನೇ ಫೋಟೋಗ್ರಾಫ್ ಚೆನ್ನಾಗಿದ್ದೀರಾ ಹಲೋ ಹಲೋ ಆಗ್ಬೇಡಪ್ಪ ಗೊತ್ತಾಯ್ತು ಸೇಫರ್ ಸೈಡ್ ಅಲ್ಲಿ ಇದ್ದೀರಾ ಅಂತ ಈ ಜಡ್ಜ್ಗಳಿಗೆ ಭಾರಿ ತಲೆನೋವು ಆಗ್ಬಿಡ್ತದೆ. ಯಾಕಂದ್ರೆ ಯಾರಿಗೆ ಕೊಡ್ಬೇಕು ಯಾರಿಗೆ ಕೊಡ್ಬಾರ್ದು ಅಂತ. ಆಮೇಲೆ ಅಣ್ಣ ನಿಮ್ಗೂ ತೊಂದ್ರೆ ಯಾಕೆ ನಮಗ್ ಬಂದಿಲ್ಲ ಅಂತ ನಿಮ್ಮ ಹತ್ರಕ್ಕೂ ಬರ್ತಾರೆ ಬಸವಣ್ಣ. ಹಂಗಾಗಿ ಈ ನಮ್ಮ ಕುಂತಿಕಲ್ ದಡ್ಡಿ ಈ ಊರ್ಗಲ್ಲೂ ಕೂಡ ಒಂದು ಅದ್ಭುತವಾದ ರಂಗೋಲಿ ಅಣ್ಣ ಬಾಕ್ಸ್ ಟೈಪ್ ಹಾಕಿ ಒಂದೇ ಕಡೆ ಬಿಡಿಸಿದ್ರ ಅನ್ಸುತ್ತೆ. ತುಂಬಾ ಖುಷಿ ಆಗ್ತೈತೆ. ಇದು ಹೋಗಕ್ಕಿಂತ ಮುಂಚೆ ಇನ್ನು ಪ್ರಾರಂಭಿಕ ಹಂತದಲ್ಲೇ ಉಳ್ಗಳಿಕೆ ಮುಂದಡಿಕೆವ ನೀನು ಅಲ್ಲ ಹಂಗ ಶಾಯರಿ ಕಲ್ತ್ಕೊಂಡ್ ಬಂದಿದೆಯಲ್ಲ ಇಲ್ಲೇ ಇರ್ತೀಯ ಮುಂದೆ ಇರ್ತೀಯ ಅಂದೆ.
ಫಸ್ಟ್ ಅಣ್ಣ ಹೊಡಿದು ಫೇಮಸ್ ಅಲ್ವಾ, ಅವ್ರು ಹೊಡೆಯಕ್ಕೆ ಅಂತಾನೆ ಬಂದಿದ್ದಾರಲ್ವಾ, ಆಮೇಲೆ ನಾನು ರತ್ನ ಮಕ್ಕ ಸುರೇಖಮ್ಮ ಆ ಮಕ್ಕಳು ಇವ್ರಲ್ಲಿ ಯಾರು ಸುರೇಖಮ್ಮ, ಸುಮಿತ್ರಾ, ಗೌರಮ್ಮ, ಸುಶೀಲಮ್ಮ, ಪ್ರೀತಿ, ರಮ್ಯಾ, ಪುಟ್ಟಪ್ಪ, ಸರೋಜಮ್ಮ, ಅಕ್ಕ ದೇವಶ್ರೀ, ಕಾಳಮ್ಮ, ಗಾಯತ್ರಕ್ಕ, ವಿಶಾಲಾಕ್ಷಿ, ಕುಸುಮ, ಲಿಂಗಮ್ಮ, ಜಯಮ್ಮ, ಕಮಲಮ್ಮ, ಅದ್ಭುತ. ನಮ್ಮ ಹೆಮ್ಮೆ ತುಂಬಾ ಚೆನ್ನಾಗಿ ಬಸವಣ್ಣ ಸುತ್ತಮುತ್ತ ಒಂದು ತಲೆ ಕೇಳಿಸ್ಕೊಂಡು ಇಡೀ ಊರಲ್ಲಿ ಹಬ್ಬ ಮಾಡ್ತಾವ್ರೆ. ಬಸವಣ್ಣ ಅವರು ಬಸವಣ್ಣ ಆಯ್ತು ಆದ್ರೂ ನಮ್ ಜನ ಪ್ರತಿದಿನ ಹಬ್ಬದ ಇರ್ಬೇಕು, ಹಬ್ಬದ ವಾತಾವರಣ ಇರ್ಬೇಕು ಅಂತ ರಂಗೋಲಿ ಹಬ್ಬವನ್ನ ನಮ್ ಡಿ.ಕೆ. ಸುರೇಶ್ ಮಾಡ್ತಾ ಇದಾರೆ. ಬರೀ ನಮ್ ಡಿ.ಕೆ. ಶಿವಕುಮಾರ್ ಸಾರ್ಗೆ, ಬಸವರಾಜ ಅಣ್ಣವ್ರಿಗೆ, ರಾಜೇಶ್ ಅಣ್ಣವ್ರಿಗೆ, ವಿನಯ್ ಅಣ್ಣಗೆ ಅಷ್ಟೇ. ತುಕಾರಿ ಸಂತಿಗೆ, ತುಕಾರಿ ಸಂತಿಗೆ ಅಂದ್ರೆ ತೋರ್ತೀಯ ಜನಕ್ಕೆ ಗೊತ್ತಾಯ್ತಕ್ಕ ಬರ ನಂಗೆ ಅಲ್ವಾ ಸೂರ್ಯ ಸುತ್ತ ಎಲ್ಲ ಭೂಮಿಗಳ ಸುತ್ತತೆ ಇದೆಲ್ಲ ತಿಳ್ಕೋಬೇಕು. ನಾವು ಗುರು ದೇವಸ್ಥಾನಗಳ ಮನೆ ಭೂಮಿ ಭೂಮಿ ನಾವೆಲ್ಲ ನಿಂತಿದ್ವಲ್ಲ, ಅದು ಇದ್ರಲ್ಲಿ ಯಾವ್ದು ಭೂಮಿ ಅಂದ್ರೆ ಅವ್ರು ಬಡಿಸಿರೋದು ಭೂಮಿ. ಒಳ್ಳೇದಾಗ್ಲಿ. ಈಗ ನಾನು ಯಶಸ್ವಿನಿ ಅಲ್ವಾ, ಯಶಸ್ವಿನಿ ಅವ್ರ ಬಗ್ಗೆ ಒಂದು ಹೇಳ್ತೀನಿ. ಕಾಮಿಡಿ ಇಲ್ಲೇ ಸ್ಟಾರ್ಟ್ ಆಯ್ತು. ಏನ್ ಬಸವರಾಜಣ್ಣ ನೋಡ್ ಮುಗಿಯಲ್ಲ ಇವತ್ತು. ಅಣ್ಣ ಯಶಸ್ವಿನಿ ಅವ್ರ ಬಗ್ಗೆ ಒಂದು ಹೇಳ ಅಣ್ಣ. ಅಣ್ಣ ಬಂಧನ ಸಿನಿಮಾ ಹೀರೋಯಿನ್ ಸುಹಾಸಿನಿ, ಅಣ್ಣ ಬಂಧನ ಸಿನಿಮಾ ಹೀರೋಯಿನ್ ಸುಹಾಸಿನಿ ಕುಂತಿಕಾಲ್ ದೊಡ್ಡಲಿದ್ದಾರೆ ನಮ್ ಯಶಸ್ವಿನಿ. ನೋಡ್ರಪ್ಪ ಇಲ್ಲಿ ಕಲ್ತ್ನ ರಾಶಕಣ್ಣ ಎಲ್ಲಿ ರಾಶಕಣ್ಣ ಎಲ್ಲ ಬರ್ತಾನೆ ಅಣ್ಣ ಕೊಡ್ತಾ ಇದ್ದೀರ ಏನು ಆಗೈತಲ್ಲ ತಿನ್ನು ಭಾರಿ ತಪ್ಪಾಗ್ತೈತೆ ರಂಗೋಲಿಗಳು ಹೆಂಗಪ್ಪ ಅಂತ. ಪುಟ್ಟಮ್ಮ ಚೆನ್ನಾಗಿರ್ತವ್ರೆ, ಇದು ತುಂಬಾ ಚೆನ್ನಾಗಿತ್ತು. ಯಾಕಂದ್ರೆ ಅದೇ ಕನಸು ಅದಾಗಬೇಕು ಅನ್ನೋದು ದಯವಿಟ್ಟು ಕನಸು. ನಮ್ಮ ಡಿ.ಕೆ. ಸಾಹೇಬರು ಸಂಗೀತಗಳಲ್ಲಿ ಈಡೇರಿಸ್ತಾರೆ ಬೇಕಾಗ್ತದೆ. ದಯವಿಟ್ಟು ಬಂದು ತುಂಬಾ ಇನ್ನೇನು ನೀವು ಬೇರೆ ಅಂಗಾರ ಏನಪ್ಪ ಈ ಥರ ಇದೆಯಾ? ಬರ್ತಾರೆ ಲಕ್ಕ ನನಗೆ ಯಾರು ರಂಗೋಲಿ ನಿಮ್ದಲ್ಲಿ ಬಿಟ್ಟಿದ್ದೀರಿ? ಚೆನ್ನಾಗಿದೆ. ಚೆನ್ನಾಗಿದ್ದಾರೆ. ನೀವು ಚೆನ್ನಾಗಿದ್ದೀರಾ? ನೋಡ್ತಾ ಇದ್ದೀನಿ. ಆಯ್ತಂತ
ಚೆನ್ನಾಗಿದೆ. ಮೌನಿಕ ಅವ್ರು ಬಿಟ್ಟಿದ್ದಾರೆ. ಬಂದಿದೆ ನೋಡು, ಮಾಡ್ತೀನಿ ತಾಳು. ಇವನು ಪವನ್ ಬಂದವನೆ, ನಮ್ಮಕ್ಕ ಮಾಡ್ತೀನಿ ತಾಳು. ಹೆಸರಾಕಿಲ್ಲ ಮೋಸ್ಟ್ಲಿ ಪವನ್ ನಂಬರ್ ಇದೆಯಾ? ಬಗ್ಗೆ ಹೇಳ್ಬೇಕಂತಂದ್ರೆ ಇವತ್ತು ಇವಾಗಿನ ಜನಾಂಗದವ್ರು ಯಾರು ಜನರೇಷನ್ ಅವ್ರು ಯಾರು ರಂಗೋಲಿ ಬಿಡೋದನ್ನು ಸರಿಯಾಗಿ ಕಲಿತಾನೆ ಇಲ್ಲ. ಕಲಿಬೇಕು, ರಂಗೋಲಿ ಬಿಡಬೇಕು. ರಂಗೋಲಿ ಬಿಡೋದ್ರಿಂದ ಏನಂತಂದ್ರೆ ದೃಷ್ಟಿ ದೋಷ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಮನೆಗೆ ಮುಂದೆ ರಂಗೋಲಿ ತುಂಬ ಚೆನ್ನಾಗಿ ಬಂದಿದ್ರೆ ಫಸ್ಟು ಎಲ್ಲರೂ ರಂಗೋಲಿ ನೋಡ್ತಾರೆ, ಅವಾಗ ಮನೆಗೆ ಬೀಳೋ ದೃಷ್ಟಿ ರಂಗೋಲಿ ಮೇಲೆ ಹೋಗುತ್ತೆ. ಮತ್ತು ಇನ್ನೊಂದೇನು ಅಂದರೆ ಹೆಣ್ಮಕ್ಳಿಗೆ ಗರ್ಭಕೋಶದ ತೊಂದರೆಗಳು ಎಷ್ಟೊಂದು ನಿವಾರಣೆ ಆಗುತ್ತೆ. ಕೂತ್ಕೊಂಡು ಕುಕ್ಕರ್ಗಾಲಲ್ಲಿ ಕೂತು ಬಿಡೋದ್ರಿಂದ ಅದು ತುಂಬ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಆಮೇಲೆ ರಂಗೋಲಿ ಬಿಟ್ಟ ಮೇಲೆ ಖುಷಿ ಅನ್ಸುತ್ತೆ. ಒಂದು 4 ಜನ ನೋಡಿಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ ಖುಷಿ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ, ಮೆಂಟಲ್ ಸ್ಟ್ರೆಸ್ ರಿಲೀಸ್ ಆಗುತ್ತೆ. ಅಷ್ಟೇ. ಸೊ ಎಲ್ಲರೂ ರಂಗೋಲಿ ಬಿಡೋದು ಕಲ್ತ್ಕೊಳ್ಳಿ. ನಿಮ್ಮ ಹೆಸರು? ಮಾನಸ. ಸಾಗರಣ ಇನ್ನೊಂದ್ಸರಿ ಹೇಳಿ. ಮುಂದೆ ಕೂತಿರೋದ್ರಿಂದ ಕುರ್ಚಿಕಲ್ ದೊಡ್ಡ 3ನೇ ಪ್ಲೇಸ್ ತಗೊಂಡಿರೋರು ಮನಸ ಅಂತ ಅಂದ್ಬಿಟ್ಟು ಗಿಫ್ಟ್ ಕೊಡ್ಬೇಕು ಮೇಡಮ್. ಕೊಡ್ತೀರಾ? ಗಿಫ್ಟ್ ಕೊಡ್ತಾರೆ. 5 ಅಮೌಂಟ್ ಬರುತ್ತೆ. ಕುಂತಿಕಲ್ ದೊಡ್ಡಿಗೆ, ಕುಂತಿಕಲ್ ದೊಡ್ಡಿಗೆ, ಗಣಂಗೆ, ಡಿಕೆ ಸುರೇಶ್ ಅಣ್ಣಂಗೆ, ಶಿವಕುಮಾರ್ ಸಾಹೇಬ್ರಿಗೆ, ಅಜಯ್ ಗಣಂಗೆ, ವಿನಯ್ ಅಣ್ಣಂಗೆ, ವೆಂಕಟೇಶ್ ಅಣ್ಣಂಗೆ. ಅಲ್ಲ ಇವ್ರು ಹಾಂ ಬಾ 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 ನೋಡಿ ಅಣ್ಣ ಚೂರು ಈ ಕಡೆ ಬನ್ನಿ ಅಂತ ರಂಗೋಲಿ ಬಿಡಿಸಿ ಬರಪ್ಪ. ಪಟಾಕಿ ಇದೆ ಸುಶೀಲಮ್ಮ, ಸುಚಿತ್ರ, ಮಂಗಳಮ್ಮ, ಗೀತಮ್ಮ, ಗೌರಮ್ಮ, ರೇಖಾ ಅವರು, ನಾಗಮಣಿ ಅಕ್ಕ, ಸುನಂದಮ್ಮ. ಅವ ಚೆನ್ನಾಗಿ ಬಿಡಿಸಿದ್ರು ರಂಗೋಲಿ. ಹಾ ತುಂಬಾ ಅದ್ಭುತವಾಗೈತೆ. ಬನ್ನಿ ಅಕ್ಕ, ಎಲ್ಲ ಒಂದೇ ತರ ನಿಂತ್ಕೊಂಡಿದ್ರಲ್ಲ ತಾಯಿಯೇ. ಬರೀ ಹಂಗೆ ಬಸ್ ಕಿಸ್ಕೊಂಡಿದ್ದೀರಾ, ನಮ್ಮ ನೋಡಕ್ ಬಂದಿದ್ದೀರಾ? ಹೌದಾ? ಬರೀ 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 ಎಲ್ಲ ಬರೀ ಮುಂದಕ್ಕೆ. ಹಾ ಬಂದೆ ಬಂದೆ ಬಂದೆ. ಮಾದೇವಕ್ಕ, ಯಶೋದಮ್ಮ, ತಾಳಮ್ಮ, ಸುಧಾರಣಿ ಅಕ್ಕ, ಯಶೋದಮ್ಮ ಅವರು. ಇದು ಹೆಸರು ಬರ್ದಿಲ್ಲ? ಮೇಘ ಚೆನ್ನಾಗಿ ಬಿಡಿಸಿಲ್ಲ, ತುಂಬಾ ಚೆನ್ನಾಗಿದೆ. ಕಾವ್ಯ ತುಂಬಾ ಸುಂದರವಾಗಿದೆಯಮ್ಮ, ತುಂಬಾ ಸುಂದರವಾಗಿದೆ. ಬನ್ನಿ ಹೆಂಗೆ ತುಂಬಾ ಚೆನ್ನಾಗಿ ಅಣ್ಣ. ಅಯ್ಯ ಬನ್ನಿ ನಿಮ್ಮವರೇ ಮುಂದೋಗಿ ಅಂತಾರೆ ಬೇಗ. ಓ ಹಂಗೆಲ್ಲ ಅಲ್ಲೆಲ್ಲ ಸರ್ಕಾರ ಮಾತಾಡ್ಸೋದು ಸರ್ಕಾರ ಇಲ್ಲ ಅಲ್ಲ. ಯಾರಿಗೆ ಗೊತ್ತು? ನೀ ಬಂದಮೇಲೆ ನೀ ಬಂದಂಗೆ ಬಂದೆ. ನೀ ಯಾವ ಕಡೆ ಬಂದೆ? ಹಾಂ ಇಲ್ಲ ಇಲ್ಲ ಇಲ್ಲೇ ಒಳೆ ಮೇಲೆ ಬಂದೆ. ಶಿವಮ್ಮ, ರಂಜಿತಾ, ಗೌರಮ್ಮ, ಅನುಶ್ರೀ ಅಕ್ಕ, ಭಾಗ್ಯಮ್ಮ.
ಮೀನಾಕ್ಷಿ, ಕವಿತಕ್ಕ, ನಾಯಿ ವರ್ಷ ಬರ್ತಾ ಈ ಕಡೆ ಬರೀ ಮನಸ್ಸ ಮಾತಾಡ್ರಿ. ನೋಡಿ ಎಂತ ಒಂದು ಅದ್ಭುತವಾಗಿದೆ ಮನೆ ನೋಡಪ್ಪ ಹಂಗೆ ಅಮ್ಮ ಖುಷಿಯಾಗಿದೆ. ಒಳ್ಳೇದಾಗ್ಲಿ ನಡ್ರಪ್ಪ ಮುಂದೆ. ಯಾಕಮ್ಮ ಮೈಕ್ ಬರ್ತಾ ಇಲ್ಲ ಅಂದ್ರೂ ಬಿಡ್ತಾ ಇಲ್ಲ ನಾನು. ಸುಮ್ಮನೆ ಯಾಕೆ ಹೋಗೋದಲ್ಲಿ ರಂಗೋಲಿ ಬಿಡಿಸಿದ್ರೆ ಅಲ್ಲ ಅವ್ನು ಯಾರು ಬಿಡಿಸಿದ್ರ ಕಣೆ ಕಣೆ ಯಾವ ಹುಡುಗಿಗೆ ಬರ್ತಾರೆ ಅಂತ ಬರ್ತಿದ್ದೆ ಹೇಳಿ ಅಂತ ಒಂದು ಆಡ್ತಿರೋ ಪ್ರಶ್ನೆ ಏನಂದ್ರೆ ನಿಂಬೆಣ್ಣ ಆದ್ರ ತಲೆ ಹೊಡಿತಾರೆ. ಇದ್ಯಾವ್ದು ಹುಡುಗಿ ಡ್ರೆಸ್ ಹಾಕ್ಬಿಟ್ಟು ಹೊಡೆದಿದ್ಯಲ್ಲ ಯಾರು ನೀನ್ ರಂಗೋಲಿ ಬಿಟ್ಟು ವಶೀಕರಣ ಮಾಡ್ತಾ ಇದೀಯಾ? ಅದ್ಭುತ ಕಣೆ. ಏನಪ್ಪ ಹೆಸರು? ಸಾಗರ್ KS ಅಂತ. ಅದ್ ಯಾರಿಗೆ ನಿಂಬೆಹಣ್ಣು ಹಾಕ್ಯವನೋ ಗೊತ್ತಿಲ್ಲ. ಅದು ಅವ್ರ ಹತ್ರನೇ ಇರ್ಲಿ. ನಿಂಬೆಹಣ್ಣು ಹಾಕಿದವ್ರು ಸಿಗ್ಲಿ. ಹೇಳಪ್ಪ ನೆಕ್ಸ್ಟ್. ಇವತ್ತು ಊರಲ್ಲಿ ರಂಗೋಲಿ ಹಬ್ಬ ನಡೀತಾ ಇದೆ, ಏನ್ ಅನ್ಸುತ್ತೆ? ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೀವು ಬಂದ್ರೆ ತುಂಬಾ ಖುಷಿ ಆಯ್ತಿದೆ. ನೋಡ್ಬಿಟ್ಟು ಏನು ಮಾಡಿದ್ವಿ. ಆಮೇಲೆ ನಾನು ಕಳಿಸ್ಕೊಡೋಣ ಅಂದ್ರೆ ತಡೆ ಹೊಡೆದನಿ ಕೊಟ್ಟಿದ್ದೀರಾ ಅಂತ ಮನಸ್ಸನ್ನ ಗೆದ್ದಿದ್ಯಾ, ಚೆನ್ನಾಗಿ ಬಿಟ್ಟಿದ್ಯಾ. ರಂಗೋಲಿ ಎಲ್ಲ ವಿಧಕ್ಕೂ ಬೇಕು, ಎಲ್ಲ ವಿಧಾನಕ್ಕೂ ಬೇಕು. ಚೆನ್ನಾಗಿ ಮಾಡಿದ್ಯಾ. ಆಲ್ ದ ಬೆಸ್ಟ್, ಒಳ್ಳೇದಾಗಿ. ನಮ್ಮ ಯುವಕರು ಕೂಡ ನಮ್ಮ DK ಸುರೇಶ್ ಅಣ್ಣ ಒಂದು ರಂಗೋಲಿ ಕ್ರಾಂತಿ ಮಾಡ್ತಿದ್ದಾರೆ, ರಂಗೋಲಿ ಹಬ್ಬ ಮಾಡ್ತಿದ್ದಾರೆ. ಅದರಲ್ಲಿ ಹೆಣ್ಮಕ್ಳು ಅಂದ್ರೆ ನಮ್ಮ ಹುಡುಗನು ಕೂಡ ರಂಗೋಲಿ ಕ್ರಾಂತಿಲಿ ಭಾಗಿಯಾಗ್ತೀನಿ ಅಂತ ಒಂದು ಏನಿದು ಮಾಟ ಮಂತ್ರದೊಂದು ಬಿಟ್ಟಿದ್ದಾನೆ. ಒಳ್ಳೇದಾಗಿ. ಚೈತ್ರಕ್ಕ ಅಕ್ಕ ಚೆನ್ನಾಗಿ ಬಿಡ್ಸಿದೀನಿ. ಏನ್ ಅನ್ಸುತ್ತೋ ಆ ಕಾನ್ಸೆಪ್ಟ್ ಬಿಡ್ಬೇಕು ಅಂತ ಯಾಕೆ ಅನಿಸ್ತೀನಿ? DK ಶಿವಕುಮಾರ್ ಅವರು ಎಲ್ಲ ಹೆಣ್ಮಕ್ಳಿಗೂ ರಂಗೋಲಿ ಬಿಡ್ಸಕ್ ಒಂದು ಖುಷಿ ಕೊಟ್ಟಿದ್ದಾರೆ. ಅದಕ್ಕೆ ರೈತರ ಬಗ್ಗೆನೂ ಬಿಡ್ಬೋದು, ಏನ್ರು ಬೇಕಾದ್ರೂ ಬಿಡ್ಬೋದು. DK ಶಿವಕುಮಾರ್ ಕಡೆ ಅವ್ರಿಗೆ ನಮ್ಮ ಕಡೆಯಿಂದ ಸುಸ್ವಾಗತ. ಯಾವುದೇ ಎಲ್ಲ ಊರಲ್ಲೂ ಕೂಡ ನಾವು ರಂಗೋಲಿ ಮುಖಾಂತರ ನಮ್ಮ DK ಚೆನ್ನಾಗಿದೆ. ಶಿವಮ್ಮ ಜಯಣ್ಣ ಚೆನ್ನಾಗಿ ಬಿಡ್ತಿದ್ದಾರೆ. ನಮ್ಮ ಉತ್ತಮ್ಮ, ಸರೋಜಮ್ಮ, ನೀಲಮ್ಮ, ಸುಚಿತ್ರ, ಹಾಗೇನೆ ನಾಗೇಶ್, ಜಯಮ್ಮ, ಮಹಾದೇವಮ್ಮ ತುಂಬಾ ಚೆನ್ನಾಗಿ ಬಿಡ್ತಿದ್ದಾರೆ. ಇಲ್ಲಿ ಎಲ್ಲಿದೆ ರಂಗೋಲಿ? ಇಲ್ಲೊಂದೆರಡು ಇದೆ. ಇದು ಬಿಟ್ಟರೆ ನೆಕ್ಸ್ಟು ನಾಗಮ್ಮ, ಪವಿತ್ರಕ್ಕ, ದೀಪಮ್ಮ, ದೀಪು, ಆಯ್ತು.
ಒಳ್ಳೆದಾಗ್ಲಿ. ನವಾಜ್ 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 ಆವಾಜ್ ಇಲ್ಲ. ಸಂಗಣ ಈ ಊರಿನ ಲೇಡೀಸ್ ಕೇಳ್ತಾರಣ ಡೈಲಾಗ್ ಹೇಳ್ಬೇಕು ನೀವು ಅಂತ ಅಂದ್ಬಿಟ್ಟು ಮಾಡಿದ್ರು ನೋಡಿ ಇಬ್ರು ಇವಾಗ ಮಾತಾಡ್ತಾರೆ. ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಹಂಗೆ ಬರ್ಬೇಕು ಅಲ್ವಾ ಮೂರ್ತಿ ವಾಪಸ್ ಬರ್ಬೇಕಾ ನೀವು ಹಾಲು ಅಲ್ಲ ಮುಸ್ಲು ಈ ಕಡೆ ಬನ್ನಿ ಅಂತ ಏನಾದರೂ ಇದ್ರೆ ಒಂದು ವೇದಿಕೆ ಮೇಡಮ್ ಬನ್ನಿ ಈ ಕಡೆ ಬಿಸ್ಲು ಮೇಡಮ್ ಹತ್ರ ತುಂಬಾ ಚೆನ್ನಾಗಿ ಬಿಟ್ಟಿದ್ದೀರ, ಅದ್ಭುತವಾಗಿದೆ. ಬನ್ನಿ ಹಿಂದೆ ಮುಂದೋಗೋಣ. ಈ ಕಡೆಯಿಂದ ಹೋಗ್ಬೇಕಾಗ್ತದೆ. ಇಲ್ಲ ಅದೇ ಗೌರಮ್ಮ ಅವರು, ಪವಿತ್ರಕ್ಕ, ಪೂರ್ಣಿಮಾ, ಶ್ರುತಿ ಆನಂದ್ ಅವರು, ಜಯಮ್ಮ, ಅಶ್ವಿನಿ, ಮಂಜಣ್ಣ, ಶ್ರುತಿ, ಭಾಗ್ಯಮ್ಮ, ರತ್ನಮ್ಮ, ವಸಂತಮ್ಮ, ರೇಣುಕಮ್ಮ, ನಂದಿನಿ, ನೇತ್ರಾವತಿ, ಪುಟ್ಟಮ್ಮ, ದುರ್ಗಮ್ಮ, ಸುಗುಣಮ್ಮ, ಸಿಗುತ್ತಮ್ಮ, ಪಲ್ಲವಿ, ಮುತ್ತಲಮ್ಮ, ಲಕ್ಷ್ಮಮ್ಮ, ನಿಮ್ಮ ಮತ ಕಾಂಗ್ರೆಸ್ಗೆ ಅನ್ನಭಾಗ್ಯ ಯೋಜನೆ, ಗೌರಮ್ಮ, ಹಾಗೆಯೇ ನಿಮ್ಮ ಲಕ್ಷ್ಮಮ್ಮ, ಧನಲಕ್ಷ್ಮಿ, ಸರೋಜಮ್ಮ,
ಬನ್ನಿ ಒಳಗಡೆ ಬನ್ನಿ ಸರ್, ಬನ್ನಿ ಒಳಗಡೆ ಬನ್ನಿ ಸರ್ ಒಳಗಡೆ. ದೊಡ್ಡ ಬಂಡೆ संतोष नामधेयस्याः नक्षत्रो नाम राशो जातस्यास्य धर्मकान्तायाः मानसा देवी नाम्नेः नाम नक्षत्रो नाम राशो संतोष नामधेयस्याः कुटुम्बानां ನೋಡಿ ಇಲ್ಲಿ ಬಿಡ್ಲಿಲ್ಲ. नामधेयस्याः नामिनी नाम्नेः सा कुटुम्बानां रमोला नाम्नेः नाम नक्षत्रो नाम राशो जातस्याः सह कुटुम्बानां मूर्ति नामधेयस्याः नाम नक्षत्रो नाम राशो जातस्याः मंजुनाथ नामधेयस्याः नाम नक्षत्रो नाम राशो जातस्याः राजशेखर नामधेयस्याः नाम नक्षत्रो नाम राशो जातस्याः विनय कुमार नामधेयस्याः नाम नक्षत्रो नाम राशो जातस्याः सह कुटुम्बानां श्रेणास्ते देवी जगीर्याय नामके सूर्यागस्ते सुप्रसन्नो भरतो भवन्तोः विश्वदेशनगरे रङ्गयात्रादिने दिने तमहं जगता वन्दे राजानां गुरुशेखरं श्रीवल्लभेति वरदे दयात्मनेते भक्तप्रियेत वदन्तुरमाकुन्दः वेदजेतो देवो देवकीनन्दनोऽयं वेदजेतो कृष्णो विष्णुवंशप्रदीपः वेदजेतो मेघश्यामलः कोमलाम्भो वेदजेतो पुरुषश्रेन्द्रियतायुष्येवेन्द्रियै प्रतिष्ठति देवर्चस्य मायुष्यमारोग्यं महावेदं ಬರ್ತಾರೆ ರಮ್ಮ ಈ ಕಡೆ ನೋಡಿ ಎಲ್ಲ ಅಲ್ಲೇ ಅನ್ಕೊಂಡೆ
ಸೆಲ್ಫಿ ತಗೊಳ್ರಿ ಜನ ಮುಂದೆ ಅವ್ರು ನೆಕ್ಸ್ಟ್ ಅವರೇ ರಂಗೋಲಿ ಸ್ಪರ್ಧೆಯಲ್ಲಿ ತೃತೀಯ ಬಹುಮಾನ ಮನು ಜಯರಾಜ್. ತೃತೀಯ ಬಹುಮಾನ ಮೂರನೇ ಬಹುಮಾನ ಪಾಪ ಯಾರು? ಮನು ಜಯರಾಜ್. ಬಾಳೆಗುಂದಿ ಮೇಘನ ಅವರಿಗೆ ಧನ್ಯವಾದಗಳು. ಚೆನ್ನಾಗಿ ಅಮೂಲ್ಯ ಬರ್ತೀವಿ. ಮೊದಲನೇ ಬಹುಮಾನ ಅವರಿಗೆ ಚೆನ್ನಾಗಿ ಬಂದಿದ್ರು. ಈಗಿನ ದಾನ ಆಗ್ಬಿಟ್ಟು ಹಳ್ಳಿಗಳಿಗೂ ರಂಗೋಲಿ ಸ್ಪರ್ಧೆ ಇತ್ತು. ಹೆಚ್ಚಿನ ರೀತಿಯಲ್ಲಿ ಎಲ್ಲರೂ ಚೆನ್ನಾಗಿ ರಂಗೋಲಿ ಬರೆದು ಈ ಕಾರ್ಯಕ್ರಮನ ತುಂಬಾ ಯಶಸ್ವಿ ಮಾಡಿದ್ದಾರೆ. ಮತ್ತು ಜೊತೆಗೆ ಸುಧಾರಿ ಸಂತೋಷ್ ಅವರ ಸಮಾವೇಶ ಅವರು ಅಮೂಲ್ಯ ಅವರು ಧನ್ಯವಾದಗಳು.